ಇಲ್ರಿ ಮಾಮರಿ ಹಂಗೇನಿಲ್ಲ. ನಂಗೆಲ್ಲ ಗೊತ್ತೈತಲ್ಲ. ಅಲ್ಲ 1.5 ಲಕ್ಷ ರೂಪಾಯಿ ಕಳ್ಕೊಂಡ್ರು ಈ ನಮ್ಮ ಮಾಮ ಇನ್ನೂ ಬೈಕ್ ಕೊಡಿಸ್ಲಾರ್ದು ಎಷ್ಟು ಜೀನ್ತನ ಮಾಡ್ತಾನ ನೋಡ ಅಂತ ಅನ್ಸಿರ್ಬೇಕು ನಿನ್ಗೆ. ಇಲ್ರಿ ನೀವೇನ್ ಹೇಳಿತಿಲ್ರಿ ಇವೆಲ್ಲ ಏನಿಲ್ರಿ ಹಂಗೇನಿಲ್ಲ. ನಾನ್ ನಿನಗಿಂತ ದೊಡ್ಡವ, ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿ ನೀ. ಬೇಜಾರು ಮಾಡ್ಕೊಬೇಡ ನೀ ಕೆಲಸ ಮಾಡು. ನಾ ಹೇಳ್ದೆ ಒಂಚೂರು ಮಾಡ್ತೀಯ? ಆಯ್ತು ಹೇಳಿ. ಕಣ್ಣು ಮುಚ್ಚು. ಯಾಕ್ರಿ? ಮುಚ್ಚು. ಆಯ್ತು ಮುಚ್ಚ. ಮತ್ತೇನ್ರಿ? ಆಯ್ತು. ಕೈ ಹಂಗ್ಯಾಕೆ ಹಿಡ್ಕೊಂಡಿ? ನಾವು ಹೊಡೆಯಂಗಿಲ್ಲ. ಕೈ ಮುಂಚಾಚು. ಕಣ್ಣು ಮುಚ್ಚತ್ ಹೇಳಿನಿ. ಚಾಚು ಹಿಂಗ ಚಲೋ ತಂಗ. ಹಂಗಾರ 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 ಕಣ್ಬಿಡ. ಏನ್ರಿ ಮಾಮರಿ ಇದು? ನೋಡಿದ್ರೆ ಗೊತ್ತಾಗಂತನು ಇಲ್ಲಿ ಗಾಡಿಕ್ಕೆ. ಇದ್ಯಾಕ್ ನನ್ ಕೈ ಕೊಟ್ಟಿರಿ? ಹೊಸದು ಬುಲೆಟ್ ತಗೊಂಡ್ ಬಂದಿರೋ ಬೈಕ್ ನಿಂಗ ಎಂಜಾಯ್ ಮಾಡ. ನನಗ್ರಿ? ಇಲ್ಲ ನನಗ ಬುಲೆಟ್ ರೀ? ಹೂನು. ಏನ್ರಿ ಹೊಸ ಬೈಕ್ ಕೊಡ್ಸಿದೀರಾ? ಏನ್ರಿ 1.5 ಲಕ್ಷ ಕಳ್ಕೊಂಡ ಮೇಲೂ ಇವನಿಗೆ ಹೊಸ ಬೈಕ್ ಕೊಡ್ಸಿದೀರಾ? ನಾನೇ ನಿಮ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಎಂತ ದೊಡ್ಡ ಮನ್ಸ್ರಿ ನಿಮ್ದು. ಅಲ್ಲ, ಕಳ್ಕೊಂಡಿದ್ದ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಕೇಳಿಲ್ಲ. ಹಂಗ ಕಳ್ಕೊಂಡಿದ್ರ ಬಗ್ಗೆ ನಾವ್ ವಿಚಾರ ಮಾಡಬಾರ್ದು. ಹೋಗಿದ್ದು ಹೋಯ್ತು. ಈಗ ನಾವ್ ಬರೇ ರೊಕ್ಕದ್ದೇ ವಿಚಾರ ಮಾಡ್ಕೊತ ಕೂತ್ರ ಇಲ್ಲಿ ನೋಡಿದ್ವಿ ಅವ್ನ ಮಕ್ಳವಾಗ ಹೆಂಗ್ ನಗ್ಲಿಗತ್ತಾನ. ಈ ನಗು ಇರ್ತಿತ್ತ. ನಾವ್ ಬರೇ ಕಳೆದೋಯ್ತು ಅನ್ಕೊಂಡು ಇವನ್ಗೆ ಬೈಕ್ ಕೊಡ್ಸಿಲ್ಲ ಅಂದಿದ್ರೆ ಈ ನಗು ಇರ್ತಿರ್ಲಿಲ್ಲ. ನೋಡು, ಇವ ಬರೇ ನಿನಗ ತಮ್ಮ ಒಬ್ಬನೇ ಅಲ್ಲ, ಅರ್ಥ ಆಯ್ತು? ಇವ ನನಗ ಮಗ ಇದ್ದಂಗ. ಯಾಕೋ ಫೀಲ್ ಆಗ್ಬಾರ್ದು. ನೋಡ್ಲೆ, ನೀ ಓದೋ ಹುಡುಗ, ಸಣ್ಣ ಹುಡುಗ, ನೀ ಖುಷಿಯಾಗಿರ್ಬೇಕು. ನಿನಗೆ ಈ ಸೆಂಟಿಮೆಂಟ್ ಫೀಲಿಂಗ್ ಯಾವ್ದು ಇರಬಾರ್ದು, ಅರ್ಥ ಆಯ್ತಿಲ್ಲ? ನೀ ಹುಡುಗ, ನೀ ಕುಣ್ಕೋತ್ ಮಾಡ್ಕೋತ್ ಹಂಗಿರ್ಬೇಕು, ಅರ್ಥ ಆಯ್ತು? ಏನೋ ಥ್ಯಾಂಕ್ಸ್ ರೀ ಮಾಮಾರಿ. ನಾವು ಥ್ಯಾಂಕ್ಸ್ ಯಾಕೆ? ಇದಕ್ಕೆಲ್ಲ ಇದು ನಾ ಮಾಡ್ಬೇಕಾಯ್ತು ಕರ್ತವ್ಯ, ನಾ ಮಾಡಿದ್, ಅರ್ಥ ಆಯ್ತು? ನನಗ ಒಬ್ಬ ಮಗ ಇದ್ರು ನಾ ಡೆಫಿನೆಟ್ ಆಗಿ ಇದು ಮಾಡೇ ಮಾಡ್ತೀನಿ. ಆಮೇಲೆ ನಾವು ಇಷ್ಟೆಲ್ಲ ಇಟ್ಕೊಂಡು ಬರೇ ನಾವು ರೊಕ್ಕ ಕೂಡಿ ಇಡ್ತೀವಿ ಅನ್ನೋದು ಅಲ್ಲ. ಹುಡುಗರು ಎಂಜಾಯ್ಮೆಂಟು ನೋಡ್ಬೇಕು, ಅರ್ಥ ಆಯ್ತಾ? ನೋಡ್ಲೆ, ನೀನು ಸಣ್ಣ ಹುಡುಗಿದ್ದಿ, ಕಾಲೇಜ್ ಹುಡುಗ. ನೀನು ಒಂದು ಕೆಲಸ ಮಾಡು, ಈ ಬೈಕ್ ಕೊಡ್ಸಿನ್ಲ, ಹೋಗ್ಲಿ ಬಂಬಡಾಗ ಹೋಗು. ಯಾವ್ದಾರ ಹುಡುಗಿನ ಲವ್ ಮಾಡ್ತಿದ್ರ ಸುಮ್ಮ ಜೋಡಿ ಕರ್ಕೊಂಡ್ ಬಂದ್ಬಿಡ, ನಾ ಮದ್ವಿ ಮಾಡ್ತೀನಿ. ಹಂಗೋಗಿ ಎಲ್ರ ಮದ್ವಿಗಿದ್ವಿ ಆಗಿ ಮತ್ತೆ ಮದ್ವಿ ಮಾಡಾಕ ನಾವು ಅದೀವಿ, ಅರ್ಥ ಆಯ್ತಲ್ಲ? ಹಿಂಗ್ ನೋಡು, ಹಿಂಗ ನಗು ಇರ್ಬೇಕೇನ? ನೋಡಿದಿಲ್ಲ ಹಂಗ ನಗ ಆತಲ್ಲ. ಈ ನಗು ಬೇಕು. ಹುಡುಗರು ಯಾವತ್ತ ನಕ್ಕೋತಿರ್ಬೇಕು. ನಾವು ಏನ್ ನಿನ್ನ ದೊಡ್ಡವತ್ತೆ ಇಲ್ಲೇ ನಿಂತಿ ಬೈಕ್ ಕೊಟ್ಟ ಹೋಗ್ ಖುಷಿಯಾಗ ಹೋಗ, ನಾವು ಹೋಗ್ ಬೈಕ್ ಕೊಡ್ಸೋ ಹೋಗೋ. ಖರೆ ಅಂದ್ರ ನೀವು ಬಾಳ ಕೆಟ್ಟವ್ರ ಅನ್ಕೊಂಡಿದ್ರಿ. ಆದ್ರ ನಾನೇ ರೀ ಕೆಟ್ಟವ. ನಾ ಈಗ ಇಷ್ಟೊತ್ತಿಗೆ ಏನ್ ಹೇಳಿದಳು? ಹುಡುಗರಿಗೂ ಫೀಲಿಂಗ್ ಇರಬಾರ್ದು, ಖುಷಿ, ಎಂಜಾಯ್ಮೆಂಟ್, ಜಾಲಿ. ಹೋಗ್ ಬೈಕ್ ಒಳಗ್ ಹೋಗ ಸರಿ ರೀ, ಇದೇ ಖುಷಿಗೆ ನಾನ್ ಪಾಯಸ ಮಾಡ್ತೀನಿ ಇವತ್ತು. ಸರಿ, ಹೋಗ್ ಮಾಡ ಹೋಗ. ಈಗ ನನಗೂ ಮನಸ್ಸು ನಿರಾಳ. Maka
ಯಾಕೋ ಏನಾಯ್ತು ಯಾಕ ಮಾಮಾರಿ ಅದು ಹಾ ನೀವು 1.5 ಲಕ್ಷ ರೂಪಾಯಿ ರೀ ಹಾ ಕಳ್ತನ ಆಗಿಲ್ರಿ. ಮತ್ತೆ ಅದು ನಾನೇ ತಗೊಂಡಿದ್ದೆ ರೀ. ಗೊತ್ತು ಹಾ ಓನು ನಿಮಗ್ ಗೊತ್ತಾ? ಹಾ ಮತ್ ನನಗೆ ಯಾಕೆ ಕೇಳಿಲ್ಲ, ಅಕ್ಕಂಗೆ ಯಾಕೆ ಹೇಳಿಲ್ಲ? ನೋಡು ಅದನ್ನ ಹೇಳ್ದೆ ಅಂತ ಅನ್ಕೋ, ನಿಮ್ಮ ಅಕ್ಕ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವ, ಎಷ್ಟು ನಂಬಿಕೆ ಇಟ್ಕೊಂಡವ, ಆ ನಂಬಿಕೆಯನ್ನ ಕಟ್ ಮಾಡ್ದಂಗ ಆಗುತ್ತೆ. ನೀವಿಬ್ರು ಪಾಪ ಅಪ್ಪ ಅಮ್ಮ ಇಲ್ದೆ ಬೆಳೆದವರು. ನಿಮ್ಮಿಬ್ರು ನೋಡುವ ನಾ ಈ ವಿಷಯ ಹೇಳಿ ಕಂದಕ ತಂದಂಗ ಆಗಬಾರ್ದು. ಅದ್ರ ಸಂಬಂಧ ನಾ ಏನ್ ಮಾಡಿದೆ, ಈ ವಿಷಯನ ಮುಚ್ಚಿಟ್ಟೆ. ರೊಕ್ಕ ಕಳೆದಿದ್ ನಂದೇ ಇದ್ರು ಆ ಒಂದು ರೊಕ್ಕದಿಂದ ನಿಮ್ಮಿಬ್ಬರ ಮನಸ್ಸು ಬೇರೆ ಆಗ್ಬಾರ್ದು ಅನ್ನೋ ಒಂದು ಯೋಚನೆಯಿಂದ ಸುಮಾರಪ್ಪ. ಅರ್ಥ ಆಯ್ತಲ್ಲ? ಇದ್ರಾಗ ನಂದು ತಪ್ಪಾಯ್ತು. ನಂದೇನಪ್ಪ ಅಂದ್ರೆ ನಾನು ಬೆಳೆಯೋ ಹುಡುಗರು ಮನಸ್ಸು ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅಂದ್ರೆ ನೀವು ಏನೇನೋ 108 ಆಸೆಗಳು ಇರ್ತಾವ, ಅದನ್ನ ನಾವು ಅಟ್ಲೀಸ್ಟ್ ಫುಲ್ಫಿಲ್ ಮಾಡ್ಬೇಕು. ನಾ ಮಾಡ್ಲಿಲ್ಲ, ಅದು ನನ್ನ ತಪ್ಪು. ಅದಕ್ಕೆ ಈಗ ನನಗೇನ್ ಅರ್ಥ ಆಯ್ತು, ಇಲ್ಲ ನಾನು ಬೆಳೆ ಹುಡುಗರ ಮನಸ್ಸನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಅವ್ರು ಏನ್ ಬೇಕೋ ಅದು ಕೊಡಿಸ್ಬೇಕು ಅನ್ಕೊಂಡು ರೊಕ್ಕ ಹೋದ್ರು ಚಿಂತಿಲ್ಲ, ನಿನ್ಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ. ಮಾಮಾರಿ, ನಾ ನಿಮಗೆ ಮೋಸ ಮಾಡಿದೆ ಅಂತ ರೊಕ್ಕ ನನ್ನ ಹತ್ರನೂ ಉಳಿದಿಲ್ರಿ. ಗೊತ್ತು, ಅದು ಗೊತ್ತ್ರಿ? ಓನೋ ಅದು ಗೊತ್ತು ನಂಗೆ. ಓನೋ ನೀನು ಇಲ್ಲಿಂದ ಕಳ್ತನ ಮಾಡ್ಕೊಂಡು ಹೋಗಿರೋ ದುಡ್ಡ ನಿನ್ನ ಹತ್ರ ಉಳಿದಿಲ್ಲ, ಅದನ್ನ ನಿನ್ನ ಫ್ರೆಂಡ್ ತಗೊಂಡ ಬಳಸ್ಕೊಂಡ ಅನ್ನೋದು ನನಗೆ ಗೊತ್ತು. ಓರಿ ಮಾಮಾರಿ, ನೀವಿಬ್ರು ಮಾತಾಡೋದ್ನಾಗ ನಾನು ನೋಡಿನಿ. ನೋಡ, ಇಬ್ಬರ ಜಗಳದೊಳಗೆ ಮೂರನೇ ಲಾಭ ಅನ್ನೋದು ಇದೆ. ಅರ್ಥ ಆಯ್ತು? ಅದ್ ನೋಡು, ಗಳಿಸುದು ಒಂದ್ ಲೆವೆಲ್ ಗಳಿಸ್ಬೇಕು, ಉಳಿಸುದು ಒಂದ್ ಲೆವೆಲ್ ಉಳಿಸ್ಬೇಕು. ಯಾವುದೇ ಆದ್ರೂ ಅತಿ ಆದ್ರೆ ಹಿಂಗ ಆಗೋದು. ಇದು ನಮ್ಮಿಬ್ಬರಿಗೂ ಪಾಠ. ಅರ್ಥ ಆಯ್ತು? ಇನ್ನು ಮುಂದೆ ಜಾಲಿಯಾಗಿರ, ಖುಷಿಯಾಗಿರೋ. ಆಯ್ತ್ರಿ ಮಾಮಾರಿ. ಆದ್ರ ನಿನ್ನ ರೋಗ ರುಜಿನಿ ನಿನ್ನ ದರಿದ್ರ ಎಲ್ಲ ದೂರ ಆಗ್ಬೇಕಂದ್ರ ಅಷ್ಟಮ ಶನಿ ಶಾಂತಿ ಹೋಮ ಮಾಡಿಸ್ಬೇಕು. ಅವಾಗ ನೀ ಆರೋಗ್ಯದಿಂದ ಇರಬಹುದು. ಮಾಡಸ್ರಿ ಅಪ್ಪಾರ, ಜಲ್ದಿ ಮಾಡಸ್ರಿ, ಹೊಟ್ಟೆ ನೋವಾಗತ್ರಿ ಅಪ್ಪಾರ. ಈಗ ಅಲೇ ಇವನ ಹಂಗ ಮಾಡ್ಸಂದ್ರ ಮಾಡ್ಸಕ್ ಬರ್ತೈತೆ ಅದ. ಅದಕ್ಕೆಲ್ಲ ಸಾಮಾನು ತರ್ಬೇಕು, ಮತ್ತೆ ಹೋಮ ಮಾಡಕ್ಕ ಕಟ್ಗಿ ತುಪ್ಪ ತರ್ಬೇಕು. ತರ್ರಿ ಅಪ್ಪಾರ, ತಂದ್ ಮಾಡ್ರಿ, ಒಟ್ಟು ಪರಿಹಾರ ಕೊಡ್ರಿ. ಹಾ, ತಂದು ಬಿಡ್ತಾರ ನಿನಗ. ನೀ ತಗೊಂಡ್ ಬಾ ಅಂದಾಗ ರೆಡಿ ಅದನ್ನೆಲ್ಲ ಕ್ಲೋಸ್. ಸತ್ಯವೇ? ಖರನ್ರಿ ಅಜ್ಜಾರ, ನೀವ್ ಹೇಳುದೆಲ್ಲ ಖರನ ಅದ. ಎಲ್ಲದನ್ರಿ ನನ್ ಗಂಡ? ಯಾವಾಗ ಬರ್ತಾನ್ರಿ ಅವನ ನಂತಕ? ಆಕಿಗೆ ಭಾಳ ಎಮರ್ಜೆನ್ಸಿ ಐತಿ, ಅವ ಹೋದ್ರ ಹೋಗಲ್ನಕ ನನ್ನ ಸೆಟ್ ಮಾಡ್ಬಿಡು. ಹೇಳ್ರಿ ಅಜ್ಜಾರ. ನಿನ್ನ ಗಂಡ ಮೂಡ ಸೈಡಿಗೆ ಬಾರೋ. ನಿನ್ನ ಗಂಡ ಈ ದಿಕ್ಕಿನಲ್ಲಿ ಒಂದು ಸುಂದರವಾದ ಕನ್ಯಾಮಣಿಯೊಂದಿಗೆ ಸರಸ ಸಲ್ಲಾಪದಲ್ಲಿ ಆನಂದವಾಗಿದ್ದಾನೆ. ಹೋಗೇ ಬಿಟ್ಟಲ್ಲ ಬ್ಯಾರದಕ್ಕೆಯಿಂದ. ಅಜ್ಜಾರ ಅಳದ್ ಬಿಟ್ರಿ ಏನೋ ಉಳಿಲಿಲ್ರಿ ನನಗೀಗ. ಅಳಬೇಡ ತಾಯಿ, ಅಳಬೇಡ. ಏನ್ ಮಾಡ್ಲಿ ಹೇಳ್ರಿ? ನಾನಿದ್ದೇನೆ, ನೀನು ಅಳಬೇಡ. ಮಾಡ್ರಿ 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 ಮಾಡ್ರಿ, ದೌಡ್ ಮಾಡ್ರಿ. ಬಾಲ್ ಹಿಂದ್ ಕರ್ಕೊಂಡೋಗಿ ಮಾಡ್ತೇನೆ. ಏಯ್ ಆ ಮೂಮೆಂಟ್ ಕೊಟ್ಟಿದ್ರಿ. ನೋಡಿದಿಲ್ಲ, ಅರ್ಧ ದಿನದಾಗ 60,000 ಹೆಂಗ್ ಸಂಪಾದನೆ ಮಾಡಿದ್ವಿ. ಸ್ವಾಮೀಜಿ ಆಗಕ್ಕೆ ಒಲೆನ ಹಾಕತ್ತಿದ್ದಿ. ಹೌದು ಅಂದಂಗ ನಿನ್ ಕಡೆಗೆ ಎಷ್ಟು ರೊಕ್ಕ? ನನ್ನ ಹತ್ತಕ್ಕೆ ಏನಿರ್ತಾವ ಎಲ್ಲ ನೀನೇ ಬಳಕೊಂಡಿಲ್ಲ. ಹಾ ಹೌದಲ್ಲ. ಇವ್ರು ಕೊಟ್ಟಿದ್ದು ಒಂದು 20,000, ಅದೊಂದು 10,000, ಈಗ ಈಕೆ ಒಂದು 5,000 ಕೊಟ್ಟ. ಎಲ್ಲ ಕೂಡಿ ಅವನೊಂದು ಬಂಗಾರ ಚೈನ್, ಎಲ್ಲ ಕೂಡಿ ಒಂದು 60,000 ರೂಪಾಯಿ ಇದ್ದಂಗೆ ಆಯ್ತು ನಾನಂತ. ಆಕ್ಷನ್ ಬರ್ರಿ. ಅಪ್ಪ ದೇವ್ರೇ, ಚೂರಿನ ತಡ್ರಿಪ್ಪ. ಅಪ್ಪ ದೇವ್ರ